ಜೀವನದಲ್ಲಿ ನಾವು ಅನೇಕ ಜನರನ್ನು ಭೇಟಿಯಾಗುತ್ತೇವೆ ಮತ್ತು ಅನೇಕರೊಂದಿಗೆ ಸಂಭಾಷಣೆ ನಡೆಸುತ್ತೇವೆ. ಕೆಲವರು ಪ್ರಶ್ನೆಗಳನ್ನು ಕೇಳುವಂತೆ ತೋರುತ್ತಿದ್ದರೆ ಇತರರು ಚಿಂತಿತರಾಗುತ್ತಾರೆ. ಯಾರು ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಾರೆ? ಯಾರು ಹೆಚ್ಚು ಚಿಂತಿಸುತ್ತಾರೆ? ವಯಸ್ಸಾದವರು ಮತ್ತು ಯುವಕರು ತಮ್ಮ ಹೆಚ್ಚಿನ ಸಮಯವನ್ನು ಚಿಂತೆ ಮಾಡುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ಮತ್ತೊಂದೆಡೆ ಪ್ರಶ್ನೆಗಳನ್ನು ಕೇಳುವವರಿಗೆ ಚಿಂತೆಯ ಸಾಲು ಇರುವುದಿಲ್ಲ, ಏಕೆಂದರೆ ಮಕ್ಕಳು ವರ್ತಮಾನದಲ್ಲಿ ಮಾತ್ರ ಬದುಕುತ್ತಾರೆ. ಆದ್ದರಿಂದ ಅವರು ಚಿಂತಿಸದೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ನೀವು ಹಿಂದಿನದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ನೀವು ಬಯಸಿದರೆ ನೀವು ಇಂದೇ ಕಾರ್ಯನಿರ್ವಹಿಸಬೇಕು. ಇಂದು ಕಷ್ಟಪಟ್ಟು ಕೆಲಸ ಮಾಡಿ. ಹಿಂದಿನ ಮತ್ತು ಭವಿಷ್ಯದ ಚಿಂತೆಗಳನ್ನು ಮರೆತು ವರ್ತಮಾನವನ್ನು ಆನಂದಿಸಿ. ಈ ವರ್ತಮಾನವು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಬಹುದು ಮತ್ತು ಮುಂಬರುವ ಸಮಯದಲ್ಲಿ ಈ ವರ್ತಮಾನವು ನಿಮ್ಮ ಭೂತಕಾಲವಾಗಬಹುದು ಮತ್ತು ನೀವು ಹೆಮ್ಮೆಪಡಬಹುದು. ನನ್ನ ಹಳ್ಳಿಯಲ್ಲಿ ನೀನೇ ನಾರಾಯಣ ದೇವರು ಇದ್ದಂತೆ ಎಂದು ಜನರು ನನಗೆ ಆಗಾಗ್ಗೆ ಹೇಳುತ್ತಿದ್ದರು. ನೀವೇ ಯೋಚಿಸಿ. ಸಿಂಹವನ್ನು ಕಾಡಿನ ರಾಜ್ ಎಂದು ಕರೆಯಲಾಗುತ್ತದೆ. ಆದರೆ ಏನನ್ನಾದರೂ ಸಾಧಿಸಲು ನೀವು ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ಅದು ಪೂರ್ಣಗೊಳ್ಳುತ್ತದೆ. ಕೇವಲ ಆಸೆಯಿಂದ ಏನೂ ಆಗುವುದಿಲ್ಲ. ನಿಮ್ಮನ್ನು ಆಳಲು ನೀವು ಸಹ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಪ್ರಯತ್ನವನ್ನು ಪ್ರೀತಿಸಿ. ನೀವು ಕನಸಿನಲ್ಲಿ ಹಾರಬಹುದು, ಆದರೆ ಕನಸುಗಳು ವಾಸ್ತವವನ್ನು ಬದಲಾಯಿಸುವುದಿಲ್ಲ. ನಿಜವಾದ ಬದಲಾವಣೆಯು ಪ್ರಯತ್ನ ಮತ್ತು ಪರಿಶ್ರಮದಿಂದ ಸಂಭವಿಸುತ್ತದೆ. ಪರಮಾತ್ಮನು ನಮ್ಮೊಳಗಿದ್ದಾನೆ, ಅದನ್ನು ಹೊರಗೆ ಏಕೆ ಹುಡುಕಬೇಕು? ನಾವು ನಮ್ಮ ಅಂತರಂಗಕ್ಕೆ ಎಚ್ಚರವಾದಾಗ ನಾವು ಇನ್ನು ಮುಂದೆ ಇತರರಿಂದ ಸಹಾಯವನ್ನು ನಿರೀಕ್ಷಿಸುವುದಿಲ್ಲ. ಜೀವನದಲ್ಲಿ ಯಾರೊಬ್ಬರ ಸಹಾಯಕ್ಕಾಗಿ ಕಾಯಬೇಡಿ, ನಿಮ್ಮ ಸ್ವಂತ ಸಹಾಯಕರಾಗಿರಿ. ಜೀವನದ ಯುದ್ಧಭೂಮಿಯಲ್ಲಿ ನೀವು ಉತ್ತಮ ಸಾರಥಿಯನ್ನು ಕಂಡುಕೊಳ್ಳಬಹುದು, ಆದರೆ ಜೀವನದ ಪ್ರಯಾಣವು ಏಕವ್ಯಕ್ತಿ ಪ್ರಯತ್ನವಾಗಿದೆ. ಹಣ್ಣು ಮತ್ತು ಬೀಜವು ಆಳವಾದ ಸಂಪರ್ಕವನ್ನು ಹೊಂದಿರುವಂತೆ ಮರದ ಬೇರುಗಳು ಮತ್ತು ಕೊಂಬೆಗಳ ನಡುವೆ ಅಂತರವಿದೆ. ಅಂತರವು ಅವಶ್ಯಕವಾಗಿದೆ. ಈ ಅಂತರವು ನಿಮ್ಮ ಸಹಚರರ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ, ಅವರನ್ನು ಮತ್ತೆ ಭೇಟಿಯಾಗಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಹೊಸ ಹಣ್ಣುಗಳನ್ನು ರಚಿಸಲು ಅಂತರವು ಅತ್ಯಗತ್ಯ. ನಿಜವಾದ ಪ್ರೀತಿಯನ್ನು ದೂರದಿಂದ ಪರೀಕ್ಷಿಸಲಾಗುತ್ತದೆ. ಆಕಾಶದಿಂದ ಬೀಳುವ ಮಳೆ ಮತ್ತು ಭೂಮಿಯ ಹೊಟ್ಟೆಯಲ್ಲಿ ಇಳಿಯುವ ನೀರು ಪ್ರಕೃತಿಯಲ್ಲಿ ಸೌಂದರ್ಯವನ್ನು ಸೃಷ್ಟಿಸುತ್ತದೆ. ನಾವು ಮನುಷ್ಯರಾಗಿ ನಮ್ಮ ಕಂಪನಿಯನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಬೇಕು, ಸುರಕ್ಷತೆಗಾಗಿ ವ್ಯವಸ್ಥೆ ಮಾಡಬೇಕು ಮತ್ತು ಬೆದರಿಕೆಗಳನ್ನು ತೊಡೆದುಹಾಕಲು ಆಗಾಗ್ಗೆ ಸಂಗ್ರಹಿಸಬೇಕು. ಈ ವಿಷಯದಲ್ಲಿ ನಿಮ್ಮ ಆಲೋಚನೆಗಳು ಯಾವುವು? ಒಳ್ಳೆಯ ಕಂಪನಿಗಾಗಿ ಪ್ರಾರ್ಥಿಸಿ. ವ್ಯತ್ಯಾಸವು ಕಂಪನಿ ಮತ್ತು ಮಾರ್ಗದರ್ಶನದಲ್ಲಿದೆ. ದೇವಾಲಯದ ಪವಿತ್ರ ವಾತಾವರಣದಲ್ಲಿ ಶಿವಾಜಿಯ ಉಪಸ್ಥಿತಿಯು ನಮಗೆ ಗಮನಾರ್ಹವಾಗಿದೆ. ಒಳ್ಳೆಯ ಕಂಪನಿಯು ತಿಳುವಳಿಕೆಗೆ ಕಾರಣವಾಗಬಹುದು ಮತ್ತು ಹೌದು, ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ನಿರ್ಣಾಯಕವಾಗಿದೆ. ಜಗತ್ತಿನಲ್ಲಿ ಅನೇಕ ಜ್ಞಾನವುಳ್ಳ ಜನರಿದ್ದಾರೆ. ಯಾರು ನಿಜವಾಗಿಯೂ ಬುದ್ಧಿವಂತರು? ಜೀವನ್ಮರಣದ ರಹಸ್ಯಗಳನ್ನು ತಿಳಿದವನೇ ಅಥವಾ 64 ಕಲೆಗಳನ್ನು ಕರಗತ ಮಾಡಿಕೊಂಡವನೇ? ಇಲ್ಲ, ನಿಜವಾದ ಬುದ್ಧಿವಂತ ವ್ಯಕ್ತಿಯು ಕೇವಲ ಒಂದು ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವವನು. ಈ ಒಂದು ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಿ ಮತ್ತು ಪ್ರಪಂಚದ ಎಲ್ಲವೂ ನಿಮ್ಮ ವ್ಯಾಪ್ತಿಯಲ್ಲಿರುತ್ತದೆ.
ಪ್ರಕೃತಿಯಿಂದ ಮಾನವರಿಗೆ ನೀಡಿದ ದೊಡ್ಡ ಕೊಡುಗೆ ದೃಷ್ಟಿ. ಅದರ ಮೂಲಕ ನಾವು ಜಗತ್ತನ್ನು ಮತ್ತು ನಮ್ಮ ಮಾರ್ಗವನ್ನು ನೋಡುತ್ತೇವೆ. ದೃಷ್ಟಿ ಹೊಂದಿರುವ ಪ್ರತಿಯೊಬ್ಬರೂ ಶ್ರೇಷ್ಠ ಅಥವಾ ಪ್ರಸಿದ್ಧರಾಗುವುದಿಲ್ಲ. ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುವವರು ನಿಜವಾಗಿಯೂ ಯಶಸ್ವಿಯಾಗುತ್ತಾರೆ. ಅವರು ಖಂಡಿತವಾಗಿಯೂ ಮುಳ್ಳಿನ ಮೇಲೆ ತಮ್ಮ ಕೈಗಳನ್ನು ಗಾಯಗೊಳಿಸುತ್ತಾರೆ, ಏಕೆಂದರೆ ಅವರ ದೃಷ್ಟಿ ಮುಳ್ಳುಗಳಿಗೆ ಮಾತ್ರ ಸೀಮಿತವಾಗಿದೆ. ಆದರೆ ಪರಿಮಳವನ್ನು ಹುಡುಕುವವರು ದಳಗಳನ್ನು ಕಂಡುಕೊಳ್ಳುತ್ತಾರೆ. ದೀಪ ಕೂಡ ಅವರಿಗೆ ಸೂರ್ಯನಂತೆ ಕಾಣುತ್ತದೆ. ಅವರು ದೀಪದ ಬೆಳಕಿನಲ್ಲಿಯೂ ಕತ್ತಲೆಯನ್ನು ಕಂಡುಕೊಳ್ಳುತ್ತಾರೆ. ಪ್ರೀತಿಯನ್ನು ಹುಡುಕುವವರಿಗೆ, ಅದರ ಅರಿವಿಲ್ಲದವರಿಗೆ ಕೊರತೆ ಇರುವುದಿಲ್ಲ. ದೃಷ್ಟಿ ನಮಗೆ ತೋರಿಸುತ್ತದೆ, ಆದರೆ ದೃಷ್ಟಿಕೋನವು ನಾವು ಏನನ್ನು ನೋಡಲು ಬಯಸುತ್ತೇವೆ ಎಂಬುದನ್ನು ತೋರಿಸುತ್ತದೆ. ನೀವು ಏನನ್ನು ಯೋಚಿಸುತ್ತೀರೋ ಅದು ನಿಮ್ಮ ವಾಸ್ತವವಾಗಿ ಪ್ರಕಟವಾಗುತ್ತದೆ. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಧನಾತ್ಮಕವಾಗಿ ಇರಿಸಿ ಮತ್ತು ಪ್ರೀತಿಯಿಂದ ಮಾತನಾಡಿ. ಈ ಬೆಣ್ಣೆಯನ್ನು ಬಿಸಿ ಮಾಡಿದರೆ ಅದು ತುಪ್ಪವಾಗಿ ಬದಲಾಗುತ್ತದೆ. ಪರೀಕ್ಷೆಗಳು ಮತ್ತು ಸವಾಲುಗಳಂತೆಯೇ ನೀವು ಹೆಚ್ಚು ಪರಿಶ್ರಮ ಪಡುತ್ತೀರಿ, ನೀವು ಹೆಚ್ಚು ಮಂಥನ ಮಾಡುತ್ತೀರಿ, ಫಲಿತಾಂಶವು ಶುದ್ಧವಾಗಿರುತ್ತದೆ. ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡಿ, ಕಷ್ಟಗಳನ್ನು ಎದುರಿಸಿ ಮತ್ತು ಆತ್ಮಾವಲೋಕನದ ಮೂಲಕ ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ರಾಧೆ ರಾಧೆ.